ಈ ಮಾತು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು, ಗಮನ ಇಡಿ. ಮೊದಲ ಹಂತಗಳಲ್ಲಿ ಕ್ಯಾನ್ಸರ್ ರೋಗನ ಚಿಕಿತ್ಸೆ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಮಾಡ್ಬೋದು, ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅದೇನೇ 3ನೇ 4ನೇ ಹಂತಗಳಲ್ಲಿ ಹೋದರೆ ಅದರ ಚಿಕಿತ್ಸೆ ಬಹಳ ಉದ್ದವಾದ್ದು, ಕೊನೆ ಮೊದಲಿಲ್ಲದಂತಹ ಚಿಕಿತ್ಸೆ ಅದು. ಆ ಚಿಕಿತ್ಸಾ ವಿಧಾನಗಳಿಂದಲೂ ಹಲವಾರು ತೊಂದರೆಗಳು, ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಅದಿರುತ್ತೆ. ಮತ್ತು ಬಹಳ ದುಬಾರಿ ಆಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಮನೆಯವರು ಪದೇ ಪದೇ ಆಸ್ಪತ್ರೆಗಳಿಗೆ ಹೋಗ್ತಾ ಇರಬೇಕಾಗುತ್ತೆ. ಹಿಂಸೆ, ಎಲ್ಲರಿಗೂ ನೋವು, ಆತಂಕ, ಹಣವ್ಯಯ. ಇಷ್ಟೆಲ್ಲ ಆದರೂ ಈ ಕಾಯಿಲೆ ಗುಣ ಆಗೋದು ಬಹಳ ಕಷ್ಟ.